ಒಂದ್ ಸಣ್ಣ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಈ ತಿಂಗಳ 21ನೇ ತಾರೀಕಿಗೆ ಶುರುವಾಗ್ತಾ ಇದೆ. ಫೀಸು ಕೇವಲ 1,500 ರೂಪಾಯಿ ಇರುತ್ತೆ. ಮೇಡಮ್ ಒಂದೇ ನಿಮಿಷ ಹಾಗೆ ರೆಕಾರ್ಡಿಂಗ್ ಮಾಡ್ತೀನಿ. ಓಕೆ, ಎಸ್ ಡನ್. ಮೇಡಮ್ ಲೈವ್ ಅಂತ ಕೊಟ್ಬಿಡ್ತೀರಾ ಯೂಟ್ಯೂಬ್? ಕೊಟ್ಟಿದ್ದೀನಿ. ಓಕೆ ಒನ್ಮೆ ರಿಚುವಲ್ಸ್ ಗ್ರೂಪ್ ಅಲ್ಲಿ ಶೇರ್ ಮಾಡಿದ್ದೀನಿ. ಓಕೆನಾ? ಸರಿ ಓಕೆ, ಸರಿ ಇದನ್ನ ಸ್ವಲ್ಪ ಇದು ಬರೆಯೋ ಹಾಗೆ ಮಾಡಿ. ಸರಿ ಚಾಟ್ ಬರ್ತಾ ಇಲ್ಲ. ಎಸ್, ಥ್ಯಾಂಕ್ ಯು. ಓಕೆ, ಸೊ ಒಂದು ಸಣ್ಣ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ ಇಲ್ಲಿ. ಬರುವ ಜನವರಿ 21ರಂದು ಓಕೆ ಸಾಯಂಕಾಲ 9 ಗಂಟೆಯಿಂದ ನೈಟ್ 9ರಿಂದ 9:40 ನಿಮಗೆ ಮ್ಯಾನಿಫೆಸ್ಟೇಷನ್ ಕ್ಲಾಸ್ ತೆಗೆದುಕೊಳ್ತೇನೆ. 21ರಿಂದ 31 ದಿನಗಳ ಕಾಲ, ಅಂದ್ರೆ ಟೋಟಲ್ 11 ದಿನ ಇರುತ್ತೆ. ಇದು 11 ದಿನ ಕ್ಲಾಸ್ ಇರುತ್ತೆ. ಈ ಒಂದು ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಅಲ್ಲಿ ನಿಮ್ಗೆ ನಿಮ್ಮ ವಿಶ್ವಸನ, ಇವತ್ತು ನಾವು ಹೇಗೆ ಅಮಾವಾಸ್ಯೆ ಹುಣ್ಣಿಮೆಗೆ ಒಂದಷ್ಟು ವಿಶ್ವಸನ ಬರಿತೇವಲ್ವಾ, ಹಾಗೆ ವಿಶ್ವಸನ ಬರೆಯೋದು. ಬರೆದ್ಮೇಲೆ ಪೆಂಡುಲಮ್ನಿಂದ ಅವುಗಳ ನೆಗೆಟಿವ್ ಎನರ್ಜಿಯನ್ನ ತೆಗೆದ್ಬಿಟ್ಟು ಮತ್ತೆ ಪಾಸಿಟಿವ್ ಎನರ್ಜಿಯನ್ನ ಅವುಗಳಿಗೆ ತುಂಬ್ತಾ ಹೋಗ್ತೀವಿ. ಇಲ್ಲಿ ವಿಶಸ್ ಎಷ್ಟಿರ್ಬೋದು ಅಂತಂದ್ರೆ ನಿಮಗ್ ಬೇಕಾದಷ್ಟು ಇರ್ಬೋದು. ಈ ವರ್ಷ ನಿಮ್ಗೆ ಯಾವುದೇ ಜೀವನದಲ್ಲಿ ಅಡೆತಡೆಗಳು ಬರ್ಲಾರ್ದೆ ಹಾಗೆ ನಿಮ್ಮ ಕೆಲವೊಂದಷ್ಟು ವಿಶಸ್ ಇರುತ್ತೆ. ಮನೆ ಕಟ್ಕೊಳ್ಳೋದಿರ್ಬೋದು, ಮದ್ವೆ, ನಮ್ಮ ಮಕ್ಕಳ ಒಂದು ಮದ್ವೆ ಇರ್ಬೋದು, ಎಜುಕೇಶನ್ ಇರ್ಬೋದು, ಗಂಡನ ಆರೋಗ್ಯ ಅಥವಾ ನಿಮ್ಮ ಆರೋಗ್ಯ ಅಥವಾ ನಿಮ್ಮ ಸಂತೋಷ, ನಿಮ್ಮ ಮನೆಯವರ ಸಂತೋಷ, ನಿಮ್ದು ಒಂದು ಅಚೀವ್ಮೆಂಟ್ಸ್, ನಿಮ್ದು ಏನ್ ಆಸೆಗಳಿರುತ್ತೆ ಅದೆಲ್ಲವನ್ನು ಕೂಡ ನೀವೇನ್ ಮಾಡ್ತೀರಾ, ಈ ತರ ಯೆಲ್ಲೋ ಕಲರ್ ಒಂದು ಪೇಪರ್ ಅಲ್ಲಿ ನೀವು ಬರ್ಕೊಳ್ತೀರಾ. ಬರ್ದ್ಬಿಟ್ಟು ಅದನ್ನ ಫೋಲ್ಡ್ ಮಾಡಿ ಒಂದು ವಿಶ್ ಬಾಕ್ಸ್ ಅಂತ ಇರುತ್ತೆ, ಆ ಒಂದು ಬಾಕ್ಸ್ ಅಲ್ಲಿ ಅದನ್ನ ಹಾಕಿ ಇಟ್ಕೊಳ್ತೀರಾ. ಓಕೆನಾ? ಯಾವತ್ತಿಂದ 21ನೇ ತಾರೀಕಿಗೆ ನಾವು ಅದನ್ನ ಸ್ಟಾರ್ಟ್ ಮಾಡ್ತೀವಿ. ಅವತ್ತೇ ನೀವು ಬರೆದ್ರೆ ಸಾಕು. ಹಾಗೆ EFT ಟ್ಯಾಪಿಂಗ್ ಅನ್ನ ಮಾಡಿಸ್ತೀನಿ. ಅಂದ್ರೆ ನಾವು ಅವತ್ತು ಟ್ಯಾಪಿಂಗ್ ಮಾಡಿದ್ವಲ್ಲ ಅದು. ಆ ಟ್ಯಾಪಿಂಗ್ ಮಾಡೋದ್ರ ಮೂಲಕ ನಮ್ಮ ಮುಖದ ಒಂದು ಗ್ಲೋ ಚೆನ್ನಾಗಿರುತ್ತೆ, ನಮ್ಮ ಎಲ್ಲ ಮರ್ಮ ಪಾಯಿಂಟ್ಸ್ ಕೂಡ ಆಕ್ಟಿವೇಶನ್ ಆಗುತ್ತೆ, ನಮ್ಮ ಒಂದು ಆರೋಗ್ಯ ಸುಧಾರಿಸ್ತದೆ. ಹಾಗೆ ನಿಮ್ದು ಏನು ಒಂದಿಷ್ಟು ವಿಶಸ್ ಇರುತ್ತೆ ಅದನ್ನ ವಿಜುವಲೈಸೇಷನ್ ಮಾಡ್ಕೊಳ್ಳೋದು, ಕಲ್ಪನೆಯನ್ನ ಮಾಡ್ಕೊಳ್ಳೋದು. ಓಕೆನಾ? ನಂತರ ಮೆಡಿಟೇಷನ್ ಮಾಡೋದು. ಸೊ ಇದೆಲ್ಲವೂ ಕೂಡ ಒಂದ್ ಪ್ಯಾಕ್ ಅಲ್ಲಿ ಇರುತ್ತೆ. ಅದ್ರ ಜೊತೆಗೆ ನಿಮ್ಗಳಿಗೆ ಒಂದು ಏನ್ ತೆಗೆದುಕೊಂಡು ಬಂದಿದ್ದೆ ಅಂದ್ರೆ ಆಫರ್ ಅಲ್ಲಿ ವೇದಿಕ್ ಸ್ವಿಚ್ ವರ್ಡ್ಸ್ ಅಂತ ತೆಗೆದುಕೊಂಡು ಬಂದಿದ್ದೀನಿ. ವೇದಿಕ್ ಸ್ವಿಚ್ ವರ್ಡ್ಸ್ ಡೈಲಿ ಒಂದೊಂದಿರುತ್ತೆ. ಸೊ ಟೋಟಲಿ ನೀವು 11 ದಿವಸ 11 ವೇದಿಕ್ ಸ್ವಿಚ್ ವರ್ಡ್ಸ್ ಅನ್ನ ಕಲಿತೀರಾ. ತುಂಬಾ ಸೂಪರ್ ಆಗಿರುವಂತ ವೇದಿಕ್ ಸ್ವಿಚ್ ವರ್ಡ್ಸ್ ಅನ್ನ ಕಲಿತೀರಾ. ಏನಪ್ಪಾ ಇದು ವೇದಿಕ್ ಸ್ವಿಚ್ ವರ್ಡ್ಸ್ ಅಂದ್ರೆ, ಇಟ್ ಈಸ್ ಲೈಕ್ ಅ ಹೀಲಿಂಗ್ ಕೋಡ್. ಹೀಲಿಂಗ್ ಕೋಡ್ ಅನ್ನ ಹೇಗೆ ನೀವು ಚಾಂಟ್ ಮಾಡ್ತೀರಾ ಹಾಗೆ ವೇದಿಕ್ ಸ್ವಿಚ್ ವರ್ಡ್ಸ್ ಅಂತ ಇರುತ್ತೆ. ಅದನ್ನ ನನ್ನ ಕ್ಲಾಸ್ನ ಫಸ್ಟ್ ಡೇ ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಓಕೆನಾ? ಅದ್ರ ಜೊತೆಗೆ ಪ್ಲಸ್ ನಿಮ್ಗೆ ಒಂದೊಂದು ಹೀಲಿಂಗ್ ಕೋಡ್ ಕೂಡ ಇರುತ್ತೆ. ಹೀಲಿಂಗ್ ಕೋಡ್ಸ್ ಕೂಡ ಇರುತ್ತೆ. ಜಾಸ್ತಿ ಏನಿರಲ್ಲ, ಒಂದೊಂದು ಒಳ್ಳೆ ಇಂಪಾರ್ಟೆಂಟ್ ಹೀಲಿಂಗ್ ಕೋಡ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಈಗ ಮೊನ್ನೆ ಒಬ್ರು ಯಾರೋ ಪಾಪ ತಾಯಿ ಕಾಲ್ ಮಾಡಿದ್ರು, ಮಗನಿಗೆ ಡ್ರಿಂಕ್ಸ್ ಬಿಡ್ಬೇಕಂತ ಹೇಳಿದ್ರು. ಡ್ರಿಂಕ್ಸ್ ಬಿಡ್ಬೇಕಂತ ಹೇಳಿ ಒಂದು ಸ್ವಿಚ್ ವರ್ಡ್ ಅನ್ನ ಕೊಟ್ಟೆ, ಒಂದು ಹೀಲಿಂಗ್ ಕೋಡ್ ಅನ್ನ ಕೊಟ್ಟೆ, ಒಂದು ವೈದಿಕ್ ಸ್ವಿಚ್ ವರ್ಡ್ ಅನ್ನ ಕೊಟ್ಟೆ. ವೈದಿಕ್ ಸ್ವಿಚ್ ವರ್ಡ್ಸ್ ಬೇರೆ, ಆಮೇಲೆ ಹೀಲಿಂಗ್ ಕೋಡ್ ಬೇರೆ, ಬರೀ ಸ್ವಿಚ್ ವರ್ಡ್ಸ್ ಬೇರೆ, ಮತ್ತೆ ಎನರ್ಜಿ ಸರ್ಕಲ್ಸ್ ಬೇರೆ. ಕಲಿಯೋದು ತುಂಬಾನೇ ಇದೆ. ಓಕೆನಾ? ಇದೆಲ್ಲಾನು ಮಿಕ್ಸ್ ಮಾಡಿಕೊಂಡು ಅವುಗಳನ್ನ ನಾವು ಮನೆಯಲ್ಲಿ ಯೂಸ್ ಮಾಡಿಕೊಂಡು ಅವುಗಳ ಒಂದು ಉಪಯೋಗವನ್ನ ತೆಗೆದುಕೊಳ್ಬಹುದು. ಸೊ ಇದಿಷ್ಟೆಲ್ಲಾನು ನೋಡಿ, ಇಷ್ಟೆಲ್ಲಾನು ನಾನು ಒಂದು ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ. 11 ದಿನಗಳ ಕಾಲ ಇರುತ್ತೆ. ರೆಕಾರ್ಡಿಂಗ್ ಕೂಡ ಇರುತ್ತೆ ನಿಮ್ಗೆ, ಡೋಂಟ್ ವರಿ. ಓಕೆನಾ? ಸೊ ರಾತ್ರಿನೇ ಯಾಕೆ ಮೇಡಮ್, ಈ ಟೈಮಲ್ಲಿ ನಮ್ಗೆ ಏನಾಗಿರುತ್ತೆ, ಬೆಳಗಿಂದ ಸಂಜೆವರೆಗೂ ನಾವು ದುಡಿಮೆ ಮಾಡಿರ್ತೇವೆ, ಸಾಕಷ್ಟು ನೊಂದಿರ್ತೇವೆ, ಸಾಕಷ್ಟು ಬೇಜಾರಾಗಿರುತ್ತೆ. ಸೊ ಸ್ವಲ್ಪ ರಾತ್ರಿ ಮಲಗುವಾಗ ನಮ್ಮ ನೈಟ್ ಹೇಗಿರ್ಬೇಕಂತಂದ್ರೆ, ಒಂದು ಪಾಸಿಟಿವ್ ಥಾಟ್ಸ್, ಒಂದು ಒಳ್ಳೆ ಮೆಡಿಟೇಷನ್, ಇದೆಲ್ಲವನ್ನು ಮಾಡಿದಾಗ ಆ ಒಂದು ವೇದಿಕ್ ಸ್ವಿಚ್ ವರ್ಡ್ ಅನ್ನ ನಾವು ಜಪ ಅಂತ ಹೇಳ್ತೀವಿ. ಅದು ಒಂದು ವೇದಿಕ್ ಸ್ವಿಚ್ ವರ್ಡ್ ಅನ್ನ ನಾವು 108 ಬಾರಿ ಅದನ್ನ ಚಾಂಟ್ ಮಾಡ್ಬೇಕಾಗತ್ತೆ. ಅದನ್ನ ಮಾಡಿದಾಗ 108 ಬಾರಿ ಯಾಕೆ ಅನ್ನೋದನ್ನು ಕೂಡ ನಾನು ಕ್ಲಾಸಲ್ಲಿ ಹೇಳ್ತೀನಿ.
ಸೊ ಅದನ್ನ ನಾವು ಚಾಂಟ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಬಾಡಿನಲ್ಲಿ ಅಂತ ಹೇಳಿ ಅದನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಹೀಗೆ ಅದನ್ನ ನಾವು ಮಾಡ್ತಾ ಮಾಡ್ತಾ ನಾವು ಹೇಗೆ ನಮ್ಮ ಒಂದು ಆಸೆಗಳನ್ನ, ನಮ್ಮ ಒಂದು ವಿಶಸ್ಸನ್ನ ಹೇಗೆ ಕಂಪ್ಲೀಟ್ ಮಾಡ್ಕೊಳ್ಬೇಕು ಅನ್ನೋದನ್ನ ನಿಮ್ಗೆ ಕ್ಲಾಸ್ ನಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಫಾರ್ ಎಕ್ಸಾಂಪಲ್ ಇವತ್ತು ನಾನು ಒಂದು ನಿಮ್ಗೆ ವೈದಿಕ್ ಸ್ವಿಚ್ ವರ್ಡ್ ಅನ್ನ ಹೇಳ್ತೀನಿ. ಓಕೆನಾ? ಓಕೆ ಸರ್, ಸ್ಕ್ರೀನ್ ಓಕೆ, ವೈಟ್ ಬೋರ್ಡ್ ಶೇರ್ ಮಾಡ್ತೀನಿ. ಒಂದು ವೇದಿಕ್ ಸ್ವಿಚ್ ವರ್ಡ್ ಅನ್ನ ನಾನು ಈಗ ಹೇಳ್ತೀನಿ. ಅದಕ್ಕೆ ನಾವೇನ್ ಮಾಡ್ತೀವಿ, ಮಾತಾ ಧುಮಾವತಿಯ ಒಂದು ಶ್ಲೋಕದಲ್ಲಿ ಬರುವಂತಹ ಇಡೀ ಶ್ಲೋಕವನ್ನು ಹೇಳಿದಷ್ಟು ದುರ್ಗಾ ಚಾಲಿಸ ಅಂತ ಬರುತ್ತೆ. ಧೂಮ್ ಅಂತ ಕರಿತೀವಿ. ಧೂಮ್. ಈ ಧೂಮ್ ಅನ್ನುವ ಒಂದು ಪದವನ್ನ ಬರ್ಕೊಳ್ಳಿ. ಓಕೆ, ವೈದಿಕ್ ಸ್ವಿಚ್ ವರ್ಡ್. ಹೇಗೆ ನಾನು ನ್ಯೂಮರಾಲಜಿನಲ್ಲಿ ನಿಮಗೆ ವೈದಿಕ್ ರೆಮಿಡೀಸ್ ಅನ್ನ ಹೇಳಿದೆ, ಹಾಗೆ ವೈದಿಕ್ ಸ್ವಿಚ್ ವರ್ಡ್ ಅಲ್ಲಿ ಧೂಮ್ ಎನ್ನುವ ಒಂದು ಜಪ, ಒಂದು ಬೀಜಾಕ್ಷರ ಮಂತ್ರ ಅಂತ ಹೇಳ್ತೀವಿ, ಅಥವಾ ಬೀಜ ಮಂತ್ರ ಅಂತ ಕೂಡ ಕರಿತೀವಿ. ಬೀಜ ಮಂತ್ರ. ಓಕೆನಾ? ಈ ಒಂದು ಬೀಜ ಮಂತ್ರವನ್ನ 108 ಬಾರಿ ಜಪ ಮಾಡಿದಾಗ ಆಗುವಂತಹ ಲಾಭಗಳು ಅಂತ ಬರ್ಕೊಳ್ಳಿ. ಧೂಮ್ ಎನ್ನುವ ಬೀಜ ಮಂತ್ರವನ್ನ 108 ಬಾರಿ ಜಪ ಮಾಡಿದಾಗ ಆಗುವಂತಹ ಲಾಭಗಳು. ಏನಾದ್ರೂ ನೀವು ಕೆಲಸವನ್ನ ಮಾಡುವಾಗ ಸ್ಟಕ್ ಆಗಿದ್ರೆ, ಮೊದಲನೇ ಪಾಯಿಂಟ್, ಏನಾದ್ರೂ ಕೆಲಸವನ್ನ ಮಾಡುವಾಗ ಸ್ಟಕ್ ಆಗಿದ್ರೆ ಅದು ನಿಧಾನವಾಗಿ ಕ್ಲಿಯರ್ ಆಗ್ತಾ ಹೋಗುತ್ತೆ. ನಿಧಾನವಾಗಿ ಕ್ಲಿಯರ್ ಆಗುತ್ತೆ. ಓಕೆ, ಮಂಜುನಾಥ್ ಸರ್ ಕಾಣಿಸ್ತಾ ಇದೆ ಅಲ್ವಾ ಇದು? ಕಾಣಿಸ್ತಿದೆ ಮೇಡಮ್. ಓಕೆ, ನಿಮಗೆ ಯಾರಾದ್ರೂ ಹಿಡನ್ ಎನಿಮೀಸ್ ಇದ್ರೆ, ಅಂದ್ರೆ ಶತ್ರುಗಳು ಇದ್ರೆ, ಹಿಡನ್ ಎನಿಮೀಸ್ ಇದ್ರೆ, ಶತ್ರುಗಳು ಇದ್ರೆ ಅವರ ಒಂದು ಶತ್ರುತ್ವವನ್ನ ನಾಶ ಮಾಡುತ್ತೆ. ಅವರಲ್ಲಿರುವಂತಹ ಶತ್ರುತ್ವ, ಅವರನ್ನು ನಾಶ ಮಾಡಲ್ಲ, ಅವರಲ್ಲಿರ್ತಕ್ಕಂತಹ ಶತ್ರುತ್ವವನ್ನ ನಾಶ ಮಾಡುತ್ತೆ. ಹಾಗೆ ನಿಮಗೆ ಸ್ಟ್ರೆಂತ್, ಪವರ್ ಅನ್ನ ಕೊಡುತ್ತೆ. ಸ್ಟ್ರೆಂತ್, ತುಂಬಾ ಶಕ್ತಿಯನ್ನ ಕೊಡುತ್ತೆ, ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ. ನೆಕ್ಸ್ಟ್, ಪ್ರೊಟೆಕ್ಷನ್. ಆಲ್ ಕೈಂಡ್ ಆಫ್ ಪ್ರೊಟೆಕ್ಷನ್. ನೆಗೆಟಿವ್ ಪ್ರೊಟೆಕ್ಷನ್ ಇರ್ಬೋದು ಅಥವಾ ಪಾಸಿಟಿವ್ ಪ್ರೊಟೆಕ್ಷನ್ ಇರ್ಬೋದು. ನೆಗೆಟಿವ್ ಅಥವಾ ಪಾಸಿಟಿವ್ ಪ್ರೊಟೆಕ್ಷನ್ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್, ನಿಮ್ಮ ಮನೆಯಲ್ಲಿ ಏನೋ ಒಂದು ನೆಗೆಟಿವ್ ಆಗಿದೆ ಅಂತ ತಿಳ್ಕೊಳ್ಳಿ. ಓಕೆನಾ? ಇದು ದುರ್ಗಾ ಮಾತೆಯ ಒಂದು ಬೀಜಾಕ್ಷರ ಮಂತ್ರ, ಧೂಮ್ ಎನ್ನುವ ಒಂದು ಮಂತ್ರ. ಯಾರೋ ನಿಮ್ಗೆ ನೆಗೆಟಿವ್ ಮಾಡಿಸಿದ್ದಾರೆ, ಮಾಟ ಮಂತ್ರ ಮಾಡಿಸಿದ್ದಾರೆ, ಅಥವಾ ಮಕ್ಕಳಿಗೇನೋ ಮಾಡಿಸಿದ್ದಾರೆ, ಅಥವಾ ಈಗ ನಿಮಗೆ ಕೆಲಸ ಆಗ್ತಾ ಇರ್ಬೇಕು ಅಂತ ಹೇಳಿರುತ್ತೆ, ಬಟ್ ಅದನ್ನ ಸ್ತಂಭನ ಮಾಡಿರ್ತಾರೆ. ಸ್ತಂಭನ ಅಂತಂದ್ರೆ ಸುಮಾರು ನೆಗೆಟಿವಿಟಿ ಮಾಡಿಸೋರು ಸ್ತಂಭನ ಕ್ರಿಯೆ ಅಂತ ಮಾಡಿಸ್ತಾರೆ. ಸುಮಾರು ಯಂತ್ರಗಳನ್ನ ಕಲಿಯುವಾಗ ನಾನು ಈ ಒಂದಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದೆ. ಸ್ತಂಭನ, ನಿಮ್ಮ ಹೆಸರನ್ನ ಹೇಳಿಬಿಟ್ಟು ಸ್ತಂಭನ ಒಂದು ಅವ್ರೇನಾದ್ರೂ ಯಂತ್ರಗಳು ಅಥವಾ ಏನಾದ್ರೂ ನೆಗೆಟಿವಿಟಿ ಮಾಡಿಸಿದ್ರೆ, ನಿಮ್ದು ಏನಾದ್ರೂ ಪ್ರಾಪರ್ಟಿ ಇದ್ರೆ ಮಾರೋದಿಲ್ಲ, ನೀವೇನಾದ್ರೂ ಮುಂದೆ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಆಗೋದಿಲ್ಲ, ನಿಮ್ಮ ದೇಹದಲ್ಲಿ ಏನಾದ್ರೂ ಅನಾರೋಗ್ಯ ಕಾಣಿಸ್ಕೊಳ್ಳೋದು. ಸೊ ಈ ತರ ಮಾಡಿದಾಗ ಕೇವಲ ಧೂಮ್ ಎನ್ನುವ ಒಂದು ಮಂತ್ರ ಏನಾಗುತ್ತೆ, ನಿಮ್ಗೆ ಹೆಲ್ಪ್ ಆಗುತ್ತೆ ಆ ನೆಗೆಟಿವ್ ಇಂದ ಹೊರಗೆ ಬರೋದಕ್ಕೆ. ಓಕೆನಾ? ಸೊ ಇದು ದುರ್ಗಾ ಚಾಲೀಸದಲ್ಲಿ ಮಾತಾ ಧುಮಾವತಿ, ಮಾತಾ ಭುವನೇಶ್ವರಿ, ಬಗಲ ಸುಖದಾತ ಶ್ರೀ ಭೈರವಿ, ತಾರಾ ಜೋಗತಾರಿಣಿ, ಚಿನ್ನ ಬಾಲಭವ ದುಃಖ ನಿವಾರಿಣಿ ಅಂತ ಹೇಳಿ ಒಂದು ಶ್ಲೋಕ ಬರುತ್ತೆ. 10 ಮಹಾವಿದ್ಯೆಗಳಲ್ಲಿ ಇದು ಒಂದು ವಿದ್ಯೆ. ಹೌದಾ? ಎಲ್ಲ ಹುದ್ದೆಗಳಲ್ಲೂ ಕೂಡ ಇದು ಒಂದು ಮಹಾವಿದ್ಯೆ.
ಯಂತ್ರಗಳ ವಿದ್ಯೆ, ತಂತ್ರಗಳ ವಿದ್ಯೆ, ಇದೆಲ್ಲವೂ ಕೂಡ ನಾವು ಪಾಸಿಟಿವ್ ಅಂದ್ರೆ ಯಾರಾದ್ರೂ ನೆಗೆಟಿವ್ ನಿಮ್ಗೆ ಮಾಡಿಸಿದ್ರೆ ಆ ಪಾಸಿಟಿವ್ ಅನ್ನ ತುಂಬಲಿಕ್ಕೆ, ಆ ಪಾಸಿಟಿವಿಟಿಯಿಂದ ಹೊರಗೆ ಬರ್ಲಿಕ್ಕೆ ಇಂಥದ್ದು ಒಂದಷ್ಟು ವಿದ್ಯೆಗಳು ನಮಗೆ ಬೇಕಾಗುತ್ತೆ. ಹೌದಾ? ಇನ್ನೇನ್ ಮುಗ್ದೆ ಹೋಯ್ತಪ್ಪ ನನ್ ಜೀವನ, ಇನ್ನೇನು ಇಲ್ಲ ಅಂತ ಹೇಳೋ ಹೊತ್ತಿನಲ್ಲಿ ಕೆಲವೊಂದಿಷ್ಟು ನಿಮ್ಗೆ ಬಾಗಿಲನ್ನ ತೆರೆಯುತ್ತೆ. ಓಕೆನಾ? ಜಪಮಾಲೆ ಯಾವಾಗ್ಲೂ ಕೂಡ ಈ ತರ ಜಪಮಾಲೆಯನ್ನ ಎಡಹಸ್ತದಲ್ಲಿ ಈ ತರ ಕೆಳಗಡೆ ಟಚ್ ಆಗ್ಬೇಕು. ಓಕೆನಾ? ಕೆಳಗಡೆ ಕಾಲಿನ ಮೇಲೆ ಅಥವಾ ಪಾದದ ಮೇಲೆ ಹೀಗೆಲ್ಲ ಬೀಳಬಾರ್ದು. ಮತ್ತೆ ಇದನ್ನ ಕೆಳಗಿಟ್ಕೊಂಡು ಮಾಡಬಾರ್ದು. ನಮ್ಮ ಎದೆಯ ಮಧ್ಯಭಾಗಕ್ಕೆ ಈ ತರ ಬರ್ಬೇಕದು. ಆಯ್ತಾ? ನಮ್ಮ ಇಂಡೆಕ್ಸ್ ಇಂದ ಮತ್ತೆ ಈ ಬೆರಳಿಂದ ಮಾತ್ರ ನಾವು ಜಪ ಮಾಡ್ಬೇಕು. ಇತ್ತೀಚೆಗೆಲ್ಲ ಡಿಜಿಟಲ್ ಚಾಂಟಿಂಗ್ ಬಂದಿದೆ, ಡಿಜಿಟಲ್ ಮಾಡೋದು. ಹೌದಾ? ಅದು ಆತರ ಮಾಡೋದ್ರಿಂದ, ಆತರ ಮಾಡೋದೇನು ಅಷ್ಟು ಬೇಡ, ಬಟ್ ಏನ್ ಮಾಡ್ಲಿಕ್ಕಾಗಲ್ಲ. ನಿಮ್ಮ ಅರ್ಜೆಂಟಿಗೆ ಮಾಡ್ತಾ ಇದ್ರೆ, ಬಟ್ ಯಾವಾಗ್ಲೂ ಜಪವನ್ನ ಈ ತರ ಶುದ್ಧ ಒಂದು ಮಾಲೆಯಿಂದನೇ ನೀವು ಈ ತರ ಮಾಡ್ತಾ ಹೋಗಿ ಇದರಿಂದ ನೀವು ಜಪ ಮಾಡಿ. ಓಕೆನಾ? ಸೊ ಇವತ್ತು ಕ್ಲಾಸ್ ಮುಗಿದ್ಮೇಲೆ ರಾತ್ರಿ ಮಲಗುವಾಗ ಎಲ್ರೂ ಕೂಡ ಧೂಮ್ 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 ಅಂತ 108 ಬಾರಿ ಜಪಮಾಲೆಯನ್ನ ತೆಗೆದುಕೊಂಡು ಮಾಡ್ತಾ ಬನ್ನಿ. ಇದನ್ನ ನಿತ್ಯ ನೀವು ಟ್ರೈ ಮಾಡಿ. ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಎಲ್ಲ ನೆಗೆಟಿವಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಈ ತರಹ 11 ವೈದಿಕ್ ಸ್ವಿಚ್ ವರ್ಡ್ ಅನ್ನ ನೀವು ಮುಂದೆ ಬರುವ ಕ್ಲಾಸ್ನಲ್ಲಿ ಕಲಿತಾ ಹೋಗ್ತೀರಾ. ಹಾಗೆ ಸ್ವಿಚ್ ವರ್ಡ್ಸ್ ಇರುತ್ತೆ. ಸ್ವಿಚ್ ವರ್ಡ್ಸ್ ಅಂದ್ರೆ ವೇದಿಕ್ ಸ್ವಿಚ್ ವರ್ಡ್ಸ್, ಅದ್ರ ಜೊತೆಗೆ ಹೀಲಿಂಗ್ ಕೋಡ್ ಇರುತ್ತೆ, ಅದ್ರ ಜೊತೆಗೆ ನಿಮ್ಮ ವಿಶಸ್ದು ಒಂದು ಪೆಂಡುಲಮ್ ಡೌಸಿಂಗ್ ಇರುತ್ತೆ. 9 ಗಂಟೆಯಿಂದ 9:40 ಗಂಟೆಯೊಳಗೆ ನಾವು ಮಾಡ್ತೀವಿ. ಅಂದ್ರೆ ಒಂದು 40 ನಿಮಿಷ ಸಾಕಾಗುತ್ತೆ, ಜಾಸ್ತಿ ಏನ್ ಬೇಡ. ಫಸ್ಟ್ ಡೇ ಸ್ವಲ್ಪ ಇಂಟ್ರೊಡಕ್ಷನ್ ಇರುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ. ಸೆಕೆಂಡ್ ಡೇ ಇಂದ ಕಂಟಿನ್ಯೂ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ.